ತಂದೆ ತಾಯಿಯನ್ನು ಬಿಟ್ಟು ಮಡದಿ ಮಕ್ಕಳನ್ನು ಬಿಟ್ಟು ಮನಿ ಬಿಟ್ಟು ಬರಬೇಕು ಅಂತ ಪರಿಸ್ಥಿತಿಯನ್ನ ತರ್ತನ್ನ ಕಾಡು ಟೈಮ್ದಾಗ ಅಂತ ಹೇಳ್ತಾನು. ಅಯ್ಯಪ್ಪ ಸ್ವಾಮಿ ಹೇಳ್ತಾನು, ನನ್ನ ಭಕ್ತರು ಕೂಡ ತಮ್ಮ ಸಂಸಾರವನ್ನು ಬಿಟ್ಟ ಮಡದಿ ಮಕ್ಕಳನ್ನು ಬಿಟ್ಟು ತಂದೆ ತಾಯಿಯನ್ನು ಬಿಟ್ಟು ನನ್ನ ಸೇವೆಯನ್ನು ಮಾಡ್ತಾರ ಅಂತ ಹೇಳ್ತಾನ. ಅವಾಗ ಶನಿದೇವ್ರ ಮನಸ್ಸ ಕರಗ್ತದ. ಅಯ್ಯಪ್ಪ ಸ್ವಾಮಿ ಹೇಳ್ತಾನ, ಶನಿದೇವರು ನಾ ಸಾಕಷ್ಟು ದೇವಾನು ದೇವತೆಗಳ ಬಹಳಷ್ಟು ಪರಮ ಭಕ್ತರನ್ನು ನೋಡಿನಿ, ಆದ್ರ ನಿನ್ನ ಭಕ್ತರನ್ನ ಇನ್ನೂ ತನ ನೋಡಿಲ್ಲ. ನನ್ನ ಕಲ್ಲು ಮನಸ್ಸು ಇವತ್ತು ಕರ್ಗೈತಿ ಅಯ್ಯಪ್ಪ ಸ್ವಾಮಿ ನಿನ್ನ ಭಕ್ತರಿಗೆ. ಆದ್ರ ನೀವು ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಧರಿಸಿ ಶ್ರದ್ಧೆ ಭಕ್ತಿಯಿಂದ ವ್ರತವನ್ನು ಮಾಡಿದ್ದೇ ಆದ್ರ ನೀವು ಸಾಹಿತ್ಯಕ ನಿಮಗೆ ಶನಿ ಕಾಡೋದಿಲ್ಲ. ನಿಮ್ಗೆ ಎಂತಾದ ಕಷ್ಟ ಬರಲಿ ನಿಮ್ಮ ಜೀವನದಾಗ ಅದನ್ನ ಗಟ್ಟಿಯಾಗಿ ನಿಂತು ಅದನ್ನು ಎದುರಿಸುವಂತ ಶಕ್ತಿ ನಿಮಗೆ ಅಯ್ಯಪ್ಪ ಸ್ವಾಮಿ ಕೊಟ್ಟಾನಂದ್ರ ತಪ್ಪಾಗುವುದಿಲ್ಲ. ಈ ಎಲ್ಲ ಸಂದರ್ಭ ಇಬ್ಬರ ಸಂವಾದನ ಕೇಳಿ ಅಯ್ಯಪ್ಪ ಸ್ವಾಮಿ ನೀ ನನ್ನ ಭಕ್ತರಿಗೆ ವರವನ್ನು ಕೊಟ್ಟಿ ನಾನು ನಿನಗೆ ಅದರ ಬದಲಾಗಿ ನನ್ನ ಭಕ್ತರಿಗೆ ಕಪ್ಪು ಬಟ್ಟೆ, ಶನಿದೇವರ ಪ್ರಿಯವಾದ ಬಣ್ಣ ಅದ ಕಪ್ಪು ಬಣ್ಣ, ಆ ಕಪ್ಪು ಬಟ್ಟೆಯನ್ನ ನನ್ನ ಭಕ್ತರಿಗೆ ಧರಿಸಿ ನಿನ್ನ ವರವನ್ನ ಪಡೆದುಕೊಳ್ಳಾಕ ನಾನು ಹೇಳ್ತೇನಂತೇಳಿ ಇನ್ನೂವರೆಗೂ ಸಹಿತ ಅಯ್ಯಪ್ಪ ಸ್ವಾಮಿ ಭಕ್ತರು ಕಪ್ಪು ಬಟ್ಟೆ ಯಾಕೆ ಧರಿಸ್ತಾರಪ್ಪ ಅಂದ್ರ ಅದು ಶನಿದೇವ್ರು ನಿಮಗೆ ಕೊಟ್ಟ ವರ. ಅದಕ್ಕ ಬದಲಾಗಿ ಕಪ್ಪು ಬಟ್ಟೆಯನ್ನ ನಿಮಗ ಅರ್ಪಣೆಯನ್ನ ಮಾಡ್ಯಾರು. ಹಂಗ ನೀವು ನಿಮ್ಮ ಜೀವನದಾಗ ಎಂತ ಕಷ್ಟ ಬಂದ್ರ ಮನುಷ್ಯಾಗ ಯಾರಿಗೂ ಎಲ್ಲ ಸಕಲ ಸಂಪತ್ತಿದ್ದವ್ರಿಗೆ ಎಲ್ಲ ಇದ್ದವ್ರಿಗೆ ಆದ್ರೆ ಕಷ್ಟ ತಪ್ಪುದಿಲ್ಲ, ತೊಂದರೆಗಳು ತಪ್ಪುದಿಲ್ಲ. ಯಾವತ್ತೂ ಕೂಡ ನಾವು ಯಾರ ಮೇಲೆ ನಂಬಿಕೆ ಇಡ್ಬೇಕಪ್ಪ ಅಂದ್ರ ದೇವ್ರ ಮೇಲೆ ನಂಬಿಕೆ ಇಡ್ಬೇಕು. ದೇವರನ್ನ ನಂಬಿ ಕೆಟ್ಟವ್ರು ಯಾರು ಇಲ್ಲ. ನೀವು ಮನುಷ್ಯನ ನಂಬಿ ನೀವು ಕೆಟ್ಟಿರ್ಬೋದು, ಆದ್ರೆ ದೇವ್ರನ್ನ ನಂಬಿ ಯಾರು ಕೆಟ್ಟಿಲ್ಲ. ನಾವು ನಮ್ಮನ್ನ ಕೈ ಹಿಡಿಬೇಕಾಗಿರೋದು ಯಾರಪ್ಪ ಅಂದ್ರ ದೇವ್ರು, ಮನುಷ್ಯರಲ್ಲ. ಮನುಷ್ಯರು ನಿಮ್ಮನ್ನ ಯಾರ ಮನುಷ್ಯರು ಎಷ್ಟು ತುಳಿದ್ರು, ನಿಮ್ಮನ್ನ ಎಷ್ಟ ತುಳಿಯಾಕ ಪ್ರಯತ್ನ ಮಾಡಿದ್ರು, ದೇವ್ರು ನಿಮ್ಮನ್ನ ಕೈ ಹಿಡಿದಪ್ಪ ಅಂದ್ರ ನೀವು ಮ್ಯಾಲ ಬಂದ ಬರ್ತೀರಿ. ಆದ್ರ ದೇವ್ರು ಒಮ್ಮೆ ನಿಮ್ಮನ್ನ ಕೈ ಬಿಟ್ಟಪ್ಪ ಅಂದ್ರ ನಿಮ್ಮನ್ನ ಯಾರು ಎಷ್ಟ ಮ್ಯಾಲ ಎತ್ತಾಕ ಪ್ರಯತ್ನ ಮಾಡಿದ್ರು ನೀವು ಮ್ಯಾಲ ಬರಾಕ್ ಸಾಧ್ಯ ಇಲ್ಲ. ಅದಕ್ಕ ನಾವು ನೀವೆಲ್ಲರೂ ನಮ್ಮನ್ನೆಲ್ಲ ಕೈ ಹಿಡಬೇಕಾಗಿರೋದು ಯಾರಪ್ಪ ಅಂದ್ರ ದೇವರು. ಅದಕ್ಕ ನೀವೆಲ್ಲರೂ ಕೂಡ ಶ್ರದ್ಧೆ ಭಕ್ತಿಯಿಂದ ವ್ರತವನ್ನು ಮಾಡಿದ್ದೇ ಆದ್ರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಪರಿವರ್ತನೆ ಆಗಾಕ ಸಾಧ್ಯ ಐತಿ. ನಿಮ್ಗೆಲ್ಲರಿಗೂ ಅದರ ಅನುಭವ ಆಗಿರ್ತೈತಿ. ಆದ್ರೆ ನಿಮ್ಮ ಬದುಕಲ್ಲಿ ಪರಿವರ್ತನೆ ಆಗಿಲ್ಲ, ಬದಲಾವಣೆ ಆಗಿಲ್ಲ, ಮಾಲೆ ಧರಿಸಿದ್ರು ಕೂಡ ಅಂದ್ರ ನೀವು ವ್ರತವನ್ನ ಕಟ್ಟುನಿಟ್ಟಾಗಿ ಪಾಲಿಸಿಲ್ಲ ಅಂದಂಗ ಅರ್ಥ. ಅದಕ್ಕ ಎಲ್ಲರೂ ಕೂಡ ಎಲ್ಲ ಭಕ್ತಾದಿಗಳು ಇಲ್ಲದಿರಿ ಗುರುಸ್ವಾಮಿಗಳ ನೇತೃತ್ವದಲ್ಲಿ ನೀವೆಲ್ಲರೂ ಕೂಡ ಶ್ರದ್ಧೆ ಭಕ್ತಿಯಿಂದ ವ್ರತವನ್ನು ಮಾಡ್ರಿ. ಅಯ್ಯಪ್ಪ ಸ್ವಾಮಿ ನಿಮಗ ಏನೂ ಕಡಿಮೆ ಮಾಡೋದಿಲ್ಲ. ನೀವೇನು ಸಂಕಲ್ಪ ಮಾಡಿ ಮಾಲಿ ಧರಿಸಿರ್ತಿರ್ಲ ಆ ಸಂಕಲ್ಪ ಈಡೇರಿಸುವಂತ ಶಕ್ತಿ ಅಯ್ಯಪ್ಪ ಸ್ವಾಮಿಗೆ ಐತಿ. ಅದನ್ನ ನಿಮಗೆ ಕೊಡ್ತಾನು. ಈ ಸಾಕಷ್ಟು ವಿಜೃಂಭಣೆಯಿಂದ ಇವತ್ತಿನ ಕಾರ್ಯಕ್ರಮವನ್ನು ಮಾಡಿರಿ. ಈ ಕಾರ್ಯಕ್ರಮಕ್ಕ ಪೂಜ್ಯರಾದ ವಿವೇಕಾನಂದ ಗುರುಗಳು ಆಗಮಿಸ್ಯಾರ. ಅವ್ರಿಗೂ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷರಾದಂಥ ಗುರುಲಿಂಗಪ್ಪ ಅಂಗಡಿ ಅವರು ಕೂಡ ಆಗಮಿಸ್ಯಾರು. ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ, ಯಾವುದೇ ಸಭೆ ಸಮಾರಂಭ ಇರಲಿ, ಯಾವುದೇ ಕಾರ್ಯಗಳಿರಲಿ, ಚಿಕ್ಕಲ್ಕಿ ಗ್ರಾಮದಲ್ಲಿ ಕೊಡುಗೈ ದಾನಿಯಾದಂಥ ಅವರು ಈ ಕಾರ್ಯಕ್ರಮಕ್ಕೆ ಕೂಡ ಬಂದಿದ್ದಾರೆ. ಮತ್ತು ನಮ್ಮ ಚಿಕ್ಕಲ್ಕಿ ಗ್ರಾಮದ ಇನ್ನೋರ್ವ ಪೂಜ್ಯರಾದ ಬಸಲಿಂಗಯ್ಯ ಹಿರೇಮಠ ಅವರು ಪೂಜ್ಯರು ಬಂದಾರ. ಅವ್ರಿಗೂ ಕೂಡ ಶರಣುಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಯಾರು ತನು ಮನ ಧನ ಸಹಾಯ ಮಾಡಿರ್ಲ ಅವ್ರ ಮಾಲೆ ಹಾಕಿದವ್ರಿಗೆ ಅಷ್ಟೇ ಸೇವೆ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಇರುವುದಿಲ್ಲ. ನಿಮಗೆ ಸಾಧ್ಯ ಆಗ್ಲಿಕ್ಕಂದ್ರ ಎಲ್ಲರಿಗೂ ಮಾಲೆಯನ್ನು ಧರಿಸೋದು ಸಾಧ್ಯ ಆಗುದಿಲ್ಲ.
ಆದ್ರ ಮಾಲಾಧಾರಿಗಳಿಗೆ ಯಾರು ತನು ಮನಧನದಿಂದ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸೇವೆಯನ್ನು ಮಾಡಿರ್ತಿರ್ಲ, ನಿಮಗೂ ಕೂಡ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಇದ್ದ ಇರ್ತತಿ. ಅದಕ್ಕೆ ನೀವೆಲ್ಲರೂ ಕೂಡ ಗ್ರಾಮಸ್ಥರ ಪ್ರತಿ ವರ್ಷ ಅಯ್ಯಪ್ಪ ಸ್ವಾಮಿಗಳಿಗೆ ಅವ್ರು ನಿಮಗ ಕೇಳಿ ಬಿಡ್ಲಿ ನಿಮ್ಮ ಕೈಲಾದಷ್ಟ ಈ ಕಾರ್ಯಕ್ರಮಕ್ಕೆ ನೀವು ಪ್ರತಿ ವರ್ಷ ಕೊಟ್ಟಿದ್ದೇ ಕರೆ ಆದ್ರ ಅವ್ರಿಗೆ ಸಿಗುವಷ್ಟ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ನಿಮಗೂ ಸಿಗುತ್ತದೆ. ಅದಕ್ಕ ನಾವೆಲ್ಲರೂ ಕೂಡ ಬಬಲಾದಿ ಸದಾಶಿವಜ್ಜನ ಮಾತಿನ ಹಂಗೆ ಯಾರು ದಾನ ಧರ್ಮ ಪರೋಪಕಾರ ಮಾಡ್ತಾರ ಅವ್ರಿಗೆಲ್ಲರೂ ಕೂಡ ಆ ಅಜ್ಜನ ಆಶೀರ್ವಾದ ಇರ್ತದಂತ ಹೇಳ್ಯಾನು. ಅದಕ್ಕ ಜೋಳ ಜೊಟ್ಟ ಹಾರ್ತೈತಿ, ಗಟ್ಟಿ ಕಾಳು ಉಳಿತೈತಿ. ಯಾರ ದಾನ ಧರ್ಮ ಮಾಡ್ತಾರ ಅವ್ರೆಲ್ಲ ಜೋಳ ಜೊಟ್ಟ ಇದು ಗಟ್ಟಿ ಕಾಳು. ಯಾರು ದಾನ ಧರ್ಮ ಪರೋಪಕಾರ ಮಾಡೋದಿಲ್ಲ ಅವರೆಲ್ಲ ಜೋಳ ಜೊಟ್ಟ. ಅದಕ್ಕ ನೀವೆಲ್ಲರೂ ಕೂಡ ಗಟ್ಟಿ ಕಾಳು ಆಗ್ರಿ. ಬಬಲಾದಿ ಸದಾಶಿವಜ್ಜನ ಹಾಗೂ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರ್ಲಿ. ಎಲ್ಲರೂ ಕೂಡ ಸಾಕಷ್ಟು ಇನ್ನೊಂದು ಕೊನೆಯದಾಗಿ ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ನಾವು ಸಾಕಷ್ಟು ಪ್ರಯತ್ನವನ್ನು ಮಾಡ್ತೀವಿ ಸಮಾಜದಲ್ಲಿ ಯುವಕರಿಗೆ ಒಳ್ಳೆಯ ದಾರಿಯನ್ನ ಹಿಡೀರತ್ತೇಳಿ ಸಾಕಷ್ಟು ಕಿವಿ ಮಾತನ್ನು ಹೇಳ್ತೀವಿ, ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಪೂಜ್ಯರ ನೇತೃತ್ವದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಯಾರು. ಆದ್ರೆ ವ್ಯಸನದಿಂದ ಮುಕ್ತರಾಗ್ರಿ ಅಂತೇಳಿ ಎಷ್ಟು ಹೇಳಿದ್ರು ಸಹಿತ ಈಗಿನ ಸಮಾಜದ ಯುವಕರು ಕೇಳುವುದಿಲ್ಲ. ಏನಾರ ಒಂದ ಕುಡಿಯೋದು, ಗುಟ್ಕಾ ತಿನ್ನೋದು, ಇನ್ನೊಂದೇನೋ ಮಾಡೋದು ಸಾಕಷ್ಟು ಹೆಚ್ಚಾಗಕತ್ತೈತಿ ಈಗ. ಅದಕ್ಕ ಇದನ್ನ ಒಂದ ಹತೋಟಿಗೆ ತಂದಂತ ಯಾವ್ದಾದ್ರು ಕಾರ್ಯಕ್ರಮ ಇದ್ರ ಈ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಕಾರ್ಯಕ್ರಮ. ಯಾಕಪ್ಪ ಅಂದ್ರ ಎಷ್ಟೋ ಜನ ನನ್ನ ಕಣ್ಣು ಮುಂದ ಬಹಳಷ್ಟು ನಿದರ್ಶನಗಳದಾವು. ಇವ ಮುಗಿತಪ್ಪ ಒಂದು ಇಷ್ಟೆಲ್ಲ ಹಾಳಾದ ಅಂತೇಳಿ ಅನ್ನುವಂತ ಯುವಕರು ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಧರಿಸಿ ಇವತ್ತಿನ ದಿವಸ ಸಮಾಜದಲ್ಲಿ ಒಬ್ಬ ಉತ್ತಮ ನಾಗರಿಕನಾಗಿ ಇವತ್ತು ನಮ್ಮ ಮುಂದೆ ಇದ್ದ ನಿದರ್ಶನ ಬಹಳ ಅದಾವು. ಅದಕ್ಕೆ ಈ ವ್ಯಸನದಿಂದ ಬಿಡಲು ಸಹಿತ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಂದ ಬಹಳಷ್ಟು ದೊಡ್ಡ ಪರಿಣಾಮ ಬೀರೈತಿ ಈ ಸಮಾಜದಲ್ಲಿ. ಅದಕ್ಕೆ ನೀವೆಲ್ಲರೂ ಕೂಡ ಏನೇನೋ ತಿಂದಿರ್ತೀರಿ, ಏನೇನೋ ಕುಡಿತಿರ್ತೀರಿ, ಈಗ ಬಿಟ್ಟಿರ್ತೀರಿ 40 ದಿವಸ, ಅದನ್ನ ಹಿಂಗ ಮುಂದುವರೆಸ್ರಿ. ಮುಂದೂ ಕೂಡ ನೀವು ಅದನ್ನ ಬಿಡುವಂತ ಕೆಲಸವನ್ನು ಮಾಡ್ರಿ. ನಿಮಗೆ ಸದಾಕಾಲ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ನಿಮ್ಮ ಬೆನ್ನ ಮ್ಯಾಗ ಇರ್ತದ ಅಂತ ಹೇಳಿ ನನ್ನ 2 ಮಾತಿಗೆ ವಿರಾಮ ಘೋಷಿಸಿ